ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಡೀ ರಾಜ್ಯದಲ್ಲಿ ನೀವೆಲ್ಲ ಗಮನಿಸಿದ್ದೀರ, ದಿನದಿಂದ ದಿನಕ್ಕೆ ಎಲ್ಲ ಮೇಲೂ ಟ್ಯಾಕ್ಸು ಅದ್ರ ಜೊತೆ ತೆರಿಗೆಗಳು ಮತ್ತು ದುಬಾರಿ ಆಗ್ತಿರುವಂಥ ದುನಿಯಾದಲ್ಲಿ ಮಕ್ಕಳ ಫೀಸು ಸಹ ಇವತ್ತು ಜಾಸ್ತಿ ಆಗ್ತಿದೆ. ಇವತ್ತು ಮಕ್ಕಳ ಫೀಸ್ನ 10-15% ಖಾಸಗಿ ಶಾಲೆಗಳು ಜಾಸ್ತಿ ಮಾಡ್ತಿದ್ದಾರೆ. ಇವಾಗೇನಾದರೂ ಮಾನ ಮರ್ಯಾದೆ ಇದೆಯಾ? ಎಜುಕೇಷನಲ್ಲಿ ಕೊಡಬೇಕಾಗಿರುವಂಥ ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಕೊಡುವಂಥ ಸರ್ಕಾರಗಳು ಒಂದು ಕಡೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಇಂಥದ್ದಲ್ಲಿ ಖಾಸಗಿಯವರಿಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಂತೇಳಿ ಅವ್ರಿಗೆ ಹಕ್ಕುಪತ್ರಗಳನ್ನ ಕೊಟ್ಟು ಇವತ್ತು ಖಾಸಗೀಕರಣ ಮಾಡಿ ಇವತ್ತು ವ್ಯವಸ್ಥೆಯಲ್ಲಿ ಏನಾಗ್ತಿದೆ ನೀವು ಎಲ್ಲ ನೋಡ್ತಾನೆ ಇದ್ದೀರಾ. ರಾಜ್ಯದಲ್ಲಿ ಇವತ್ತು ಖಾಸಗೀಕರಣದಿಂದ ಎಲ್ಲೋ ಒಂದು ಕಡೆ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸಂಖ್ಯೆಗಳು ಎಷ್ಟಿದೆ? ಸುಮಾರು 1ರಿಂದ 7ನೇ ಕ್ಲಾಸಿಂದ ತೊಗೊಂಡ್ರೆ ಒಂದು 10 ಜನನೂ ಸಿಗಲ್ಲ. ಅದರಲ್ಲಿ 1ನೇ ಕ್ಲಾಸ್ಗೆ ಒಬ್ಬರು, 2ನೇ ಕ್ಲಾಸ್ಗೊಂದು 3 ಜನ, 3ನೇ ಕ್ಲಾಸ್ಗೊಂದು 2, 4ನೇ ಕ್ಲಾಸ್ಗೊಂದು 4 ಜನ, 5ನೇ ಕ್ಲಾಸ್ಗೆ ಒಂದು 6 ಜನ, 7ನೇ ಕ್ಲಾಸ್ಗೆ ಒಂದು 3 ಜನ. ಹೀಗೆ ವರ್ಷದಿಂದ ವರ್ಷಕ್ಕೆ ಇವತ್ತು ಕೆಳಮಟ್ಟ ಆಗ್ತಿದೆ ಹೊರತು ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ತುಂಬ ಮೇಲಕ್ಕೆ ಹೋಗ್ತಾ ಇಲ್ಲ. ಮತ್ತು ಎಲ್ಲಿ ರಿಸಲ್ಟ್ ಬರುತ್ತೆ? ಮಕ್ಕಳ ಸಂಖ್ಯೆನೇ ಕಡಿಮೆ ಆಗಿದೆ. ಇವತ್ತು ಒಬ್ಬ ಸಾಮಾನ್ಯ ಸರ್ಕಾರಿ ಸಂಬಳ ತಗೊಳ್ಳೋ ಮೇಷ್ಟ್ರು ಮಗನೂ ಸಹ ಇವತ್ತು ಖಾಸಗೀಕರಣ ಸಂಸ್ಥೆಗಳಲ್ಲಿ, ಖಾಸಗಿಯ ಒಂದು ಶಾಲೆಗಳಲ್ಲಿ ಮಕ್ಕಳುಗಳನ್ನ ಸೇರ್ತಾರೆ. ದೊಡ್ಡ ದೊಡ್ಡ VIP ಗಳು ದೊಡ್ಡ ದೊಡ್ಡ ಭಾಷಣಗಳು ಮಾಡ್ತಾರೆ. ದೊಡ್ಡ ಭಾಷಣಗಳು ಮಾಡಿ ತಮ್ಮ ಮಕ್ಕಳುಗಳನ್ನ ದೊಡ್ಡ ಕಾರ್ಪೊರೇಟ್ ಸ್ಕೂಲ್ಗಳಿಗೆ, ದೊಡ್ಡ ಖಾಸಗೀಕರಣದ ತಮ್ಮ ಸ್ವಂತ ಶಾಲೆಗಳಿಗೆ ಹಾಕ್ಕೊಂಡು ಇವತ್ತು ಅವ್ರ ಮಕ್ಕಳುಗಳನ್ನ ಡಾಕ್ಟರ್, ಇಂಜಿನಿಯರ್ ಮಾಡ್ಕೊತಿದ್ದಾರೆ. ಇವತ್ತು ನಮ್ಮ ಒಂದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿರುವಂಥ ಇಂದಿನ ದಿನಗಳಲ್ಲಿ, ಇಂದಿನ ಕಾಲದಲ್ಲಿ ದೊಡ್ಡ ಕೆಂಗಲ್ ಹನುಮಂತಯ್ಯನವರು, ದೇವೇಗೌಡರು, ಡಾಕ್ಟರ್ ರಾಜ್ಕುಮಾರ್ ಅವರು 3ನೇ ಕ್ಲಾಸ್ ಓದಿದ್ರು ಅಂತಂತ ದೊಡ್ಡ ಮಾನ್ಯರು ಇವತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದ್ರು ಸಹ ದೊಡ್ಡ ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ ಇಂದಿನ ದಿನಗಳಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾಕೆ ಕೈ ಕಟ್ಟಿ ಕೂತಿದೆ? ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಇವತ್ತು ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಸರ್ಕಾರಿ ಶಾಲೆಗಳು ಯಾವ ರೀತಿ ದುಸ್ಥಿತಿಯಾಗಿದೆ. ಆ ಹಳ್ಳಿಗಳಲ್ಲಿ 224 ಒಂದು ತಾಲೂಕುಗಳೇನಿದೆ, ಒಂದು 31 ಜಿಲ್ಲೆಗಳೇನಿದೆ, ಎಲ್ಲ MLAಗಳು, MP ಗಳು ತಿರುಗಿ ನೋಡಬೇಕು. ಗ್ರಾಮ ಪಂಚಾಯತಿ ಸದಸ್ಯನು ತಿರುಗಿ ನೋಡಬೇಕು. ಸುಣ್ಣ ಬೆಳ್ಳ ಸರಿಯಾಗಿರಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಮಕ್ಕಳುಗಳಿಗೆ ಕುತ್ಕೊಳ್ಳೋಕೆ ಇದಿರಲ್ಲ, ಮೂಲಭೂತ ಸೌಕರ್ಯಗಳು ಇರಲಿಲ್ಲ, ಬಟ್ಟೆಗಳು ಸರಿಯಾಗಿರಲ್ಲ, ಇಸ್ತ್ರಿಗಳು ಇರಲ್ಲ, ಪುಸ್ತಕಗಳು ಸರಿಯಾಗಿರಲ್ಲ, ಶೌಚಾಲಯಗಳು ನೀಟಾಗಿರಲ್ಲ, ಅಡುಗೆ ಮಾಡ್ತಾರೆ, ಸಂಬಳ ತಗೋತಾರೆ, ಸರಿಯಾಗಿ ಊಟಗಳನ್ನ ಕೊಡೋಲ್ಲ. ಎಲ್ಲೋ ಒಂದು ಕಡೆ ಮೂಲಭೂತ ಸೌಕರ್ಯದಿಂದ ವಂಚಿತ ಆದಂಥ ನಮ್ಮ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಇವತ್ತು ಆಯಾಯ ಅಲ್ಲೇ ಕೆಲಸ ಮಾಡುವಂಥವರು ಸಹ ಇವತ್ತು ಖಾಸಗಿ ಶಾಲೆಗಳಲ್ಲಿ ಮಕ್ಕಳುಗಳನ್ನ ಸೇರಿಸ್ಕೊಂಡು ಮಕ್ಕಳುಗಳನ್ನ ಬೆಳೆಸ್ಕೊತಿದ್ದಾರೆ. ಇವತ್ತು ಖಾಸಗಿಯಲ್ಲಿ ನಾವು ದುಡ್ಡನ್ನು ಜಾಸ್ತಿನೂ ಕೊಟ್ಟು ಸಹ ಇವತ್ತು ಖಾಸಗಿಯ ಒಂದು ಶಾಲೆಗಳು ಬೆಳೀತಿದ್ದಾವೆ. ದೊಡ್ಡ 10ರಿಂದ 15 ಬಿಲ್ಡಿಂಗ್ಗಳನ್ನು ಏಳಿಸ್ಕೊಂಡು ಸುತ್ತಮುತ್ತ ಏನು ಬೇಕಾಗಿರುವಂಥ ಅವ್ರಿಗೆ ಬೇಕಾಗಿರುವಂಥ ಪಾರ್ಕು ಮತ್ತು ಅವ್ರಿಗೆ ಬೇಕಾಗಿರುವಂಥ ಗ್ರೌಂಡ್ಗಳು ಮಾಡಿಕೊಂಡು ಇವತ್ತು ಖಾಸಗಿಯ ಒಂದು ವ್ಯವಸ್ಥೆ ಜಾಸ್ತಿನೇ ಆಗ್ತಿದೆ. ಇವತ್ತು ರಾಜ್ಯದಲ್ಲಿ ಎಷ್ಟು ಶಾಲೆಗಳಿದೆ, ಇವತ್ತು ಸರ್ಕಾರದಿಂದ ಮಾನ್ಯತೆ ಪಡೆದುಕೊಂಡು ಸಹ ಇವತ್ತು ಖಾಸಗಿಯ ಒಂದು ಇಂಪ್ರೂವ್ಮೆಂಟ್ ಆಗ್ತಿದೆ. ಇವತ್ತು ಖಾಸಗಿಯ ಒಡೆತನದ ಶಾಲೆಗಳು ಉನ್ನತ ಮಟ್ಟಕ್ಕೆ ಹೋಗ್ತಿದೆ ಹೊರತು ಇವತ್ತು ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟ ಆಗ್ತಾ ಇಲ್ಲ. ಸುಣ್ಣ ಬಣ್ಣ ಇಲ್ಲದೇ ಇವತ್ತು ಹಾಳಾಗ್ತಿದೆ. ಇಂಥ ಮಳೆಗಾಲದಲ್ಲಿ ನೀರು ಸೋರುವಂಥ ಸಂದರ್ಭ ಇದೆ. ನಾನು ಯಾಕೆ ಈ ಲೈವಲ್ಲಿ ಇದನ್ನೆಲ್ಲ ಪ್ರತಿಯೊಂದನ್ನು ಹೇಳ್ತೀನಿ ರಾಜ್ಯದ ಜನತೆಗೆ? ಈಗ ಒಂದು 2 ದಿನದಲ್ಲಿ ಇಡೀ ಒಂದು ಖಾಸಗಿ ಏನೋ ಒಂದು ಶಾಲೆಗಳು 10-15% ಡೊನೇಷನ್ನ ಜಾಸ್ತಿ ಮಾಡಿದೆ. ಇಂದಿನ ದಿನಗಳು ಡೊನೇಷನ್ ಲಕ್ಷಾಂತರ ರೂಪಾಯಿ ಇರಬೇಕಾದ ಸಂದರ್ಭದಲ್ಲಿ ಪೋಷಕರಿಗೆ ಕಟ್ಟುವಂಥದ್ದು ಕಷ್ಟ ಆಗಿದೆ. ಎಲ್ಲ ಒಂದು ಕಡೆ ಖಾಸಗಿಯ ಒಂದು ಶಾಲೆಯ ವ್ಯಾಮೋಹದಿಂದ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ. ಮತ್ತು ಪೋಷಕರ ಒಂದು ಏನು ಪ್ರೀತಿ ವಾತ್ಸಲ್ಯ ಮಕ್ಕಳುಗಳನ್ನ ಖಾಸಗೀಕರಣ ಶಾಲೆಯಲ್ಲಿ ನಮ್ಮ ಮಗ ಡಾಕ್ಟ್ರು, ಇಂಜಿನಿಯರು, ಲಾಯರ್ ಆಗ್ತಾನೆ ಅನ್ನೋ ಒಂದು ವ್ಯಾಮೋಹದಿಂದ ಎಲ್ಲೋ ಒಂದು ಕಡೆ ಇವತ್ತು ದುಬಾರಿಯ ಒಂದು ಖಾಸಗೀಕರಣವಾಗ್ತಿದೆ. ಎಲ್ಲೋ ಒಂದು ಕಡೆ ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ಮು ಎಲ್ಲೋ ಒಂದು ಕಡೆ ಖಾಸಗೀಕರಣ ಆಗಿ ಇವತ್ತು ಗೌರ್ಮೆಂಟು ಇದಕ್ಕೆ ಸೂಕ್ತವಾದಂಥ ಕ್ರಮಗಳು ಕೈಗೊಳ್ತಾ ಇಲ್ಲ. ಯಾಕೆ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣ ಮಾಡ್ತಾ ಇಲ್ಲ? ದಯಮಾಡಿ ನಾನು ರಾಜ್ಯದ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ನನ್ನ ಲೈವ್ನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇಡೀ ರಾಜ್ಯದಲ್ಲಿ ನೀವೆಲ್ಲ ದಿನದಿಂದ ಬೆಲೆ ಏರ್ತಿರುವಂಥ ಸರ್ಕಾರಗಳ ಒಂದು ಕ್ರಮಗಳನ್ನ ಎಲ್ಲೋ ಒಂದು ಕಡೆ ಖಂಡಿಸಿ ನನ್ನ ಹೋರಾಟಕ್ಕೆ ನಾನೊಬ್ಬ ರೈತನ ಮಗನ
ನಾಯಕನಾಗಿ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಮುಖಾಂತರ ಹೇಳಿ ನಾನು ಲೈವ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.